ವಿಶೇಷ ಕಂಕಣ ಸೂರ್ಯಗ್ರಹಣ. ನಾಳೆ ಗೋಚರಿಸಲಿದೆ ಮಹಾ ಕಂಕಣ ಸೂರ್ಯಗ್ರಹಣ. ನಾಳೆ ಬೆಳಗ್ಗೆ 8:05 11:03 ಈ ಗ್ರಹಣ ಗೋಚರ ಆಗಲಿದೆ. ಸೊ ಈ ಒಂದು ಸೂರ್ಯಗ್ರಹಣ ನಿಜಕ್ಕೂ ಒಳ್ಳೆದ ಅಥವಾ ಕೆಡುಕನ್ನ ತರುತ್ತಾ ಅನ್ನುವ ಪ್ರಶ್ನೆ ಕೂಡ ಇದೆ. ಕಂಕಣ ಸೂರ್ಯಗ್ರಹಣ ಬೆಳಗ್ಗೆ 8:05 ಆರಂಭವಾಗಿ 11:03 ಕೂಡ ಈ ಕಂಕಣ ಸೂರ್ಯಗ್ರಹಣ ಇರಲಿದೆ. ಬರೋಬ್ಬರಿ 2 ಗಂಟೆಗಳ ಕಾಲ. ಸೊ ಯಾವ್ಯಾವ ರಾಶಿಯವರಿಗೆ ಶುಭ, ಯಾರ್ಯಾರಿಗೆ ಅಶುಭವನ್ನ ತರುತ್ತೆ ಈ ಸಲದ ಈ ಒಂದು ಕಂಕಣ ಸೂರ್ಯಗ್ರಹಣ? ಗ್ರಹಣ ದೋಷ ಇರುವಂತಹ ನಕ್ಷತ್ರಗಳಾದರೂ ಯಾವ್ಯಾವುದು? ಅಪರೂಪದ ಗ್ರಹಣದ ಬಗ್ಗೆ ಜ್ಯೋತಿಷಿಗಳು ಸಾಕಷ್ಟು ಮಾಹಿತಿಗಳನ್ನ ಕೂಡ ನೀಡಿದ್ದಾರೆ. ಹಾಗಾದ್ರೆ ಈ ಒಂದು ಕಂಕಣ ಸೂರ್ಯಗ್ರಹಣ ಯಾವ ರೀತಿಯಾಗಿ ಸಂಭವಿಸುತ್ತೆ, ಕಂಕಣ ಸೂರ್ಯಗ್ರಹಣದಿಂದ ಯಾರ್ಯಾರಿಗೆ ಏನೇನು ಎಫೆಕ್ಟ್ ಆಗತ್ತೆ, ಯಾವ್ಯಾವ ನಕ್ಷತ್ರಗಳಿಗೆ ಈ ಒಂದು ಗ್ರಹಣದ ದೋಷಗಳು ಕಂಡು ಬರುತ್ತೆ, ಹಾಗಾದ್ರೆ ಜ್ಯೋತಿಷಿಗಳು ಈ ಕಂಕಣ ಸೂರ್ಯಗ್ರಹಣವನ್ನ ಯಾವ ರೀತಿಯಾಗಿ ನೋಡ್ತಾರೆ, ವಿಜ್ಞಾನಿಗಳು ಇದರ ಬಗ್ಗೆ ಏನ್ ಹೇಳ್ತಾರೆ? ಕಂಕಣ ಸೂರ್ಯಗ್ರಹಣ ಇರುವಂತಹ ಹಿನ್ನೆಲೆಯಲ್ಲಿ ನಾಳೆ ರಾಜ್ಯದ ಆಲ್ಮೋಸ್ಟ್ ಎಲ್ಲಾ ದೇಗುಲಗಳು ಕೂಡ ಬಂದ್ ಆಗತ್ತೆ. ಅಂದ್ರೆ ಈ ಒಂದು ಗ್ರಹಣದ ಸಂದರ್ಭದಲ್ಲಿ ಬೆಂಗಳೂರಿನ ಗವಿಗಂಗಾಧರೇಶ್ವರ ದೇಗುಲ ಕೂಡ ಬೆಳಗ್ಗೆ 7 ಗಂಟೆಯಿಂದ ಕ್ಲೋಸ್ ಆಗತ್ತೆ. ಹಾಗೆ ಕೋಲಾರದ ಕುರುಡುಮಲೆ ಗಣಪತಿ ದೇಗುಲ ಕೂಡ ನಾಳೆ ಬೆಳಗ್ಗೆಯಿಂದ ಕ್ಲೋಸ್ ಆಗಲಿದೆ. ಆ ನಂತರ ಗ್ರಹಣ ಮುಗಿದ ಬಳಿಕ ಅಂದ್ರೆ ಮಧ್ಯಾಹ್ನದ ಸಂದರ್ಭದಲ್ಲಿ ಪೂಜೆ ಮಾಡಬಾರ್ದು ಅನ್ನುವಂತಹ ಕಾರಣಕ್ಕಾಗಿ ಸಂಜೆಯ ವೇಳೆಗೆ ಮತ್ತೆ ದೇಗುಲಗಳು ಕೂಡ ಓಪನ್ ಆಗಲಿದೆ. ಸೊ ಇವತ್ತು ರಾತ್ರಿಯಿಂದ ಯಡಿಯೂರು ದೇಗುಲ ಕೂಡ ಬಂದ್ ಆಗತ್ತೆ. ಇವತ್ತು ರಾತ್ರಿಯಿಂದನೇ ಆ ದೇವಸ್ಥಾನ ಕ್ಲೋಸ್ ಆಗಲಿದೆ. ಇನ್ನು ಮಂತ್ರಾಲಯ, ರಾಯರ ಮಠ ಕೂಡ ಬಂದ್ ಆಗಲಿದ್ದು ನಾಳೆ ಸಂಜೆ 5ರವರೆಗೂ ಕುಕ್ಕೆ ಸುಬ್ರಹ್ಮಣ್ಯ ದೇಗುಲ ಬಂದ್ ಆಗಲಿದೆ. ಹಾಗಾಗಿ ಯಾರ್ಯಾರು ಯಾತ್ರಾರ್ಥಿಗಳು, ಯಾರ್ಯಾರು ಭಕ್ತರು ಹೋಗೋರಿದ್ದರು ನಾಳೆ ದೇವಸ್ಥಾನ ಸಂಜೆ 5ರವರೆಗೂ ಕೂಡ ತೆರೆಯೋದಿಲ್ಲ. ಇನ್ನು ಮಧ್ಯಾಹ್ನ 12 ಗಂಟೆಯವರೆಗೂ ಕೂಡ ಧರ್ಮಸ್ಥಳದಲ್ಲಿ ಮಂಜುನಾಥನ ದರ್ಶನವನ್ನ ನಿಮಗೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. 11:03 ಕೂಡ ಕಂಕಣ ಸೂರ್ಯಗ್ರಹಣ ಇರುವಂತಹ ಹಿನ್ನೆಲೆಯಲ್ಲಿ ಧರ್ಮಸ್ಥಳದಲ್ಲೂ ಕೂಡ ಧರ್ಮಸ್ಥಳ ಮಂಜುನಾಥನ ದರ್ಶನವನ್ನು ಪಡೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಆಲ್ಮೋಸ್ಟ್ ರಾಜ್ಯದ ಎಲ್ಲಾ ದೇಗುಲಗಳು ಕೂಡ ಬೆಳಗಿನ ಹೊತ್ತು ಅಂದ್ರೆ ಧನುರ್ಮಾಸ ಇರುವಂತಹ ಹಿನ್ನೆಲೆಯಲ್ಲಿ ಬೆಳಗಿನ ಹೊತ್ತು ಪೂಜೆಯನ್ನು ಮಾಡಿದ ನಂತರ ಕ್ಲೋಸ್ ಆಗುತ್ತೆ. ಸೂರ್ಯಗ್ರಹಣದ ಬಗ್ಗೆ ಗವಿಗಂಗಾಧರೇಶ್ವರ ದೇವಸ್ಥಾನದ ಪ್ರಧಾನ ಅರ್ಚಕರಾಗಿರುವ ಸೋಮಸುಂದರ ದೀಕ್ಷಿತ್ ಅವರು ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ಈ ಗ್ರಹಣದ ಬಗ್ಗೆ ನೋಡಿ. ಕೇತುಗ್ರಸ್ತ ಸೂರ್ಯಗ್ರಹಣ ಅಂತ ಇದನ್ನು ಹೇಳ್ತಾರೆ. ಸಾಮಾನ್ಯವಾಗಿ ಚಂದ್ರಗ್ರಸ್ತ ಸೂರ್ಯಗ್ರಹಣ, ಕೇತುಗ್ರಸ್ತ ಸೂರ್ಯಗ್ರಹಣ, ರಾಹುಗ್ರಸ್ತ ಸೂರ್ಯಗ್ರಹಣ ಈ ಥರ ಇರುತ್ತೆ. ಅದರಲ್ಲಿ ಕೇತು ಅಂದರೆ ಗಣಪತಿಯಿಂದ ಸಂಬಂಧಪಟ್ಟಂತಹ ಸೂರ್ಯನ ಬಂಧನ ಅಂತೇಳಿ. ಸೂರ್ಯನ ಬಂಧನವಾಗಬೇಕಾದ್ರೆ ಎಷ್ಟು ಶಕ್ತಿಯುತವುಳ್ಳಾದ ಸೂರ್ಯನನ್ನೇ 1-2 ಗಂಟೆಗಳ ಕಾಲ ಕೇತು ಬಂಧನ ಮಾಡ್ತಾನೆ ಅಂದರೆ ಸೂರ್ಯನಿಗಿಂತ ಆ ಕಾಲದಲ್ಲಿ ಕೇತುನೇ ದೊಡ್ಡವನು ಅಂತ ಹೇಳ್ತೀವಿ. ಈ ಕೇತುಗ್ರಸ್ತ ಸೂರ್ಯಗ್ರಹಣ ತುಂಬ ಅನಾನುಕೂಲವನ್ನು ಉಂಟು ಮಾಡುವಂತಹ ಸಮಯ ಇದು. ಅದರಲ್ಲೂ ಅಗ್ನಿ ನಕ್ಷತ್ರದಲ್ಲಿ ಉದ್ಭವವಾಗೋ ಈ ಗ್ರಹಣ ಇರೋದರಿಂದ ಅಗ್ನಿ ನಕ್ಷತ್ರದಲ್ಲಿ ಯಾರ್ಯಾರು ಜನನಾಗಿರ್ತಾರೆ ಆ 27 ನಕ್ಷತ್ರಗಳಲ್ಲಿ ಒಂದು 4 ಏನು ಅಗ್ನಿ ನಕ್ಷತ್ರಗಳಿದೆ, ಆ ಅಗ್ನಿ ನಕ್ಷತ್ರಗಳಲ್ಲಿ ಉತ್ಪತ್ತಿಯಾದಂತಹ ಸೂರ್ಯಗ್ರಹಣದಿಂದ ಇದು ಎಲ್ಲರಿಗೂ ತೊಂದರೆಯನ್ನು ಉಂಟು ಮಾಡುತ್ತೆ. ಸಾಮಾನ್ಯವಾಗಿ ನಾವು ಯಾವುದೋ ಒಂದು 2 ರಾಶಿಗಳನ್ನು ಹೇಳಿ ಈ ರಾಶಿಗಳಿಗೆ ಗ್ರಹಣದ ತೊಂದರೆ ಅಂತ ಹೇಳ್ತೀವಿ. ಅಂದರೆ ಅದು ಹಾಗಲ್ಲ. 27 ನಕ್ಷತ್ರಗಳು 12 ರಾಶಿಗಳಿಗೂ ಈ ಗ್ರಹಣದ ಎಫೆಕ್ಟು ಇದ್ದೇ ಇರುತ್ತೆ. ಯಾರ್ಯಾರು ಸೂರ್ಯನ ದರ್ಶನ ಮಾಡ್ತಾರೆ, ಯಾರ್ಯಾರು ಸೂರ್ಯನ ಬೆಳಕಿನಲ್ಲಿ ಇರ್ತಾರೆ ಅವರೆಲ್ಲರಿಗೂ ಎಫೆಕ್ಟ್ ಆಗುತ್ತೆ. ಉದಾಹರಣೆ ಮನುಷ್ಯಕುಲ ಮಾತ್ರವಲ್ಲ, ಪಶು ಪಕ್ಷಿ ಪ್ರಾಣಿದಯಾದಿಗಳು ಕೂಡ ಈ ಗ್ರಹಣಕ್ಕೆ ಏಟಿಗೆ ಸಿಗುವಂಥ ಒಂದು ಸಾನ್ನಿಧ್ಯ ಕಾಲ ಈಗ ಬಂದಿದೆ. ಸೂರ್ಯಗ್ರಹಣದ ಎಫೆಕ್ಟ್ ಬರೋದ್ರಿಂದ ನಾವು ಏನು ಮಾಡಬೇಕು, ಒಂದು ದೇವರನ್ನು ಆರಾಧನೆ ಮಾಡಬೇಕು. ಆ ದೇವರು ಯಾರಪ್ಪ? ಸೂರ್ಯ ಚಂದ್ರ ಅಗ್ನಿ ನೇತ್ರಾಯ ನಮಃ. ಸೂರ್ಯ ಚಂದ್ರ ಅಗ್ನಿ 3 ಈಶ್ವರನ ಕಣ್ಣುಗಳಾಗಿರೋದ್ರಿಂದ ಈಶ್ವರನ ಆರಾಧನೆಯಿಂದ, ಈಶ್ವರನ ಪೂಜೆಯಿಂದ, ಈಶ್ವರನ ಸನ್ನಿಧಾನದಲ್ಲಿ ಇರೋದ್ರಿಂದ ನಮಗೆ ಈ ದೋಷದಿಂದ ನಾವು ಮುಕ್ತರಾಗುತ್ತೇವೆ. ಕೇತುಗ್ರಸ್ತ ಸೂರ್ಯಗ್ರಹಣ ಅಂತ ಇದನ್ನು ಹೇಳ್ತಾರೆ. ಸಾಮಾನ್ಯವಾಗಿ ಚಂದ್ರಗ್ರಸ್ತ ಸೂರ್ಯಗ್ರಹಣ, ಕೇತುಗ್ರಸ್ತ ಸೂರ್ಯ. ಸೊ ಇನ್ನು ಯಾವ್ಯಾವ ದೇವಸ್ಥಾನಗಳು ಕ್ಲೋಸ್ ಆಗಲಿದೆ ಅನ್ನೋದನ್ನ ಕೂಡ ನಾವು ನೋಡ್ತಾ ಹೋಗೋದಾದ್ರೆ ಸಾಕಷ್ಟು ದೇಗುಲಗಳು ನಾಳೆ ಬಂದ್ ಆಗಲಿದೆ. ಹಾಗಾಗಿ ಬೆಂಗಳೂರಿನ ಗವಿಗಂಗಾಧರೇಶ್ವರ ದೇಗುಲ ನಾಳೆ ಬೆಳಗ್ಗೆ 7 ಗಂಟೆಯಿಂದಲೇ ಬಂದ್ ಆಗತ್ತೆ.
ಅಲ್ಲಿ ಕೂಡ ಬೆಳಗ್ಗಿನ ಒಂದು ದೇವಸ್ಥಾನದಲ್ಲಿ ಪೂಜೆ ಪುನಸ್ಕಾರಗಳನ್ನು ಮುಗಿಸಿದ ನಂತರ ಸಂಜೆ 5 ಗಂಟೆಯ ವೇಳೆಗೆ ಮತ್ತೆ ಓಪನ್ ಆಗುತ್ತೆ. ಇನ್ನು ಕೋಲಾರದ ಕುರುಡುಮಲೆ ಗಣಪತಿ ದೇಗುಲ ಕೂಡ ಬಂದ್ ಆಗುತ್ತೆ. ಹಾಗೇನೆ ಇವತ್ತು ರಾತ್ರಿಯಿಂದಾನೇ ಯಡಿಯೂರು ದೇಗುಲ ಕೂಡ ಕ್ಲೋಸ್ ಆಗಲಿದೆ. ಇನ್ನು ದಸರೆಘಟ್ಟ ಚೌಡೇಶ್ವರಿ ದೇವಸ್ಥಾನ ಬಂದಾಗುತ್ತೆ. ಗೊರವನಹಳ್ಳಿ ಲಕ್ಷ್ಮೀ ದೇವಸ್ಥಾನ ಕೂಡ ಬಂದಾಗುತ್ತೆ. ದೇವರಾಯನ ದುರ್ಗ ನರಸಿಂಹ ದೇಗುಲ ಕೂಡ ಬಂದ್ ಆಗಲಿದೆ. ನಾಳೆ ಬೆಳಗ್ಗೆ 8 ಗಂಟೆಯಿಂದ ಈ ಒಂದು ಕಂಕಣ ಸೂರ್ಯಗ್ರಹಣ ಇರುವಂತಹ ಹಿನ್ನೆಲೆಯಲ್ಲಿ ಇನ್ನು ಮಂತ್ರಾಲಯ, ರಾಯರ ಮಠ ಕೂಡ ಬಂದ್ ಆಗಲಿದೆ. ದೇವರಾಯನ ದುರ್ಗ ನರಸಿಂಹ ದೇಗುಲ ಕೂಡ ಬಂದ್ ಆಗಲಿದೆ. ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಕೂಡ ಬಂದ್ ಆಗಲಿದೆ. ಸೊ ಇನ್ನೊಂದು ಕಡೆ ನಾವು ಗಮನಿಸಬಹುದು, ಧರ್ಮಸ್ಥಳದ ಮಂಜುನಾಥೇಶ್ವರ ಟೆಂಪಲ್ ಕೂಡ ಬಂದ್ ಆಗುತ್ತೆ. ಮಧ್ಯಾಹ್ನ 12 ಗಂಟೆಯವರೆಗೂ ಯಾವುದೇ ಭಕ್ತರಿಗೆ ಅಲ್ಲಿ ಕೂಡ ದರ್ಶನವನ್ನ ಪಡೆಯೋದಕ್ಕೆ ಅವಕಾಶ ಇರೋದಿಲ್ಲ. ಯಾವ್ಯಾವ ದೇವಸ್ಥಾನಗಳು ಕ್ಲೋಸ್ ಆಗಲಿದೆ ಅನ್ನೋದನ್ನ ನೋಡಿದ್ವಿ. ಆದ್ರೆ ಯಾವ್ಯಾವ ದೇವಸ್ಥಾನಗಳು ನಾಳೆ ಭಕ್ತರಿಗೆ ದರ್ಶನ ಮಾಡೋದಕ್ಕೆ ಅವಕಾಶವನ್ನ ನೀಡಿವೆ ಅಂತ ನೋಡೋದಾದ್ರೆ, ಉಡುಪಿಯ ಕೃಷ್ಣ ಮಠದಲ್ಲಿ ಗ್ರಹಣದ ವೇಳೆ ದರ್ಶನ ಇರುತ್ತೆ. ಯಾಕಂದ್ರೆ ಸಾಕಷ್ಟು ಭಕ್ತರಿಗೆ ಒಂದು ನೆಮ್ಮದಿ ಸಿಗೋದು ಏನಂದ್ರೆ, ನಾವು ಈ ಒಂದು ಗ್ರಹಣ ಸಂದರ್ಭದಲ್ಲಿ ದೇವಸ್ಥಾನದಲ್ಲಿ ಇರಬೇಕು, ಪೂಜೆ ಪುನಸ್ಕಾರಗಳನ್ನ ಮಾಡಬೇಕು ಅಂತ ಹೇಳಿ. ಜೊತೆಗೆ ಕೊಲ್ಲೂರು ಮೂಕಾಂಬಿಕೆಯಲ್ಲೂ ಕೂಡ ದರ್ಶನ ಇರುತ್ತೆ. ಜೊತೆಗೆ ಮಧ್ಯಾಹ್ನದ ಊಟ ಮಾತ್ರ ಅಲ್ಲಿ ಇರೋದಿಲ್ಲ. ಇನ್ನು ಗೋಕರ್ಣ ಮಹಾಬಲೇಶ್ವರ ದೇವಸ್ಥಾನದಲ್ಲಿ ದರ್ಶನ ಇರುತ್ತೆ, ಆದ್ರೆ ಪ್ರಸಾದ ಇರೋದಿಲ್ಲ. ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನದ ಓಪನ್ ಆಗಿರುತ್ತೆ, ದರ್ಶನ ಇರುತ್ತೆ, ಜಲಾಭಿಷೇಕ ಕೂಡ ಅಲ್ಲಿರುತ್ತೆ. ಶೃಂಗೇರಿಯ ಶಾರದಾಂಬೆ ಎಂದಿನಂತೆ ಭಕ್ತರಿಗೆ ದರ್ಶನವನ್ನ ನೀಡಬಹುದು. ಪೂಜೆ ಕೈಂಕರ್ಯ ನಡೆಯುತ್ತೆ. ಗ್ರಹಣದ ವೇಳೆಯಲ್ಲೂ ಕೂಡ ದರ್ಶನವನ್ನ ಕೊಡಲಿದ್ದಾನೆ ಮಲೆ ಮಹದೇಶ್ವರ. ಸೊ ಎಲ್ಲಾ ದೇವಸ್ಥಾನಗಳು ಗ್ರಹಣದ ಸಂದರ್ಭದಲ್ಲೂ ಕೂಡ ಓಪನ್ ಆಗಿರುತ್ತೆ. ಎಂದಿನಂತೆ ಪೂಜೆ ಪುನಸ್ಕಾರಗಳು, ಜಲಾಭಿಷೇಕಗಳು, ವಿಶೇಷ ಪೂಜೆ ಪುನಸ್ಕಾರಗಳನ್ನ ಮಾಡಲಾಗುತ್ತೆ. ಸೊ ಈ ಎಲ್ಲಾ ದೇವಸ್ಥಾನಗಳಲ್ಲಿ ನಾಳೆ ಯಾವುದೇ ರೀತಿಯ ಗ್ರಹಣದ ಸಂದರ್ಭದಲ್ಲಿ ಕ್ಲೋಸ್ ಆಗೋದಿಲ್ಲ. ದೇವರ ದರ್ಶನವನ್ನ ಭಕ್ತರು ಪಡ್ಕೊಳ್ಬಹುದು. ಉಡುಪಿಯ ಕೃಷ್ಣ ಮಠದಲ್ಲಿ ಗ್ರಹಣದ ವೇಳೆ ಕೂಡ ದರ್ಶನವನ್ನ ಮಾಡಬಹುದು. ನೀವು ಕೃಷ್ಣನ ದರ್ಶನ ಮಾಡೋದಕ್ಕೆ ಅವಕಾಶ ಇದೆ. ಕೊಲ್ಲೂರು ಮೂಕಾಂಬಿಕೆ ದೇವಸ್ಥಾನದಲ್ಲಿ ಮೂಕಾಂಬಿಕೆಯ ದರ್ಶನವನ್ನ ಮಾಡಬಹುದು. ಆದ್ರೆ ನೀವು ಮಧ್ಯಾಹ್ನದ ಊಟವನ್ನ ಮಾಡುವಂಗಿಲ್ಲ, ಯಾಕಂದ್ರೆ ಅಲ್ಲಿ ಊಟದ ವ್ಯವಸ್ಥೆ ಇರೋದಿಲ್ಲ. ನಾಳೆ ಗೋಕರ್ಣ ಮಹಾಬಲೇಶ್ವರದಲ್ಲೂ ಕೂಡ ದರ್ಶನವನ್ನ ನೀಡಲಾಗುತ್ತೆ, ಆದ್ರೆ ಪ್ರಸಾದ ಇಲ್ಲ.